ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆ ಪತ್ರಿಕೆಯ ಮೊದಲನೇ ಅಧ್ಯಾಯದ ಇನ್ನೊಂದು ಪ್ರಮುಖವಾದ ಟಾಪಿಕ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಕರ್ನಾಟಕದ ಪ್ರಗತಿಗೆ ಅಡ್ಡಿಯಾಗಿರುವ ಅಂಶಗಳು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್. ಅಂದರೆ ಆಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಸೆಷನ್ಸ್, ಕರ್ನಾಟಕ is supposed to be a unique state. Why unique? Because Karnataka is abundant with the natural resources. It is abundant with many other factors like having the very intelligent people around, being recognized as a knowledge hub, being the Silicon City, having its capital as a Silicon City. ಅಂದರೆ ಕರ್ನಾಟಕ ಒಂದು ರೀತಿಯ ವೈಶಿಷ್ಟ್ಯಪೂರ್ಣವಾದ ರಾಜ್ಯ ಅಂತ ನಾನು ನಿಮಗೆ ಹೇಳಿದ್ದೆ. ಕಾರಣ ಏನು ಅಂದರೆ ಇದನ್ನು ಒಂದು ಜ್ಞಾನದ ಕೂಟ ಅಂತ ಕರೀತಾರೆ. ನಮ್ಮ ರಾಜಧಾನಿಯನ್ನು ಸಿಲಿಕಾನ್ ಸಿಟಿ ಅಂತ ಕರೆಯೋದುಂಟು. ಆಮೇಲೆ ಇಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು, ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಎಲ್ಲವೂ ಇದೆ. ಅಲಾಂಗ್ ವಿತ್ ದಿಸ್, ಇಟ್ ಕಾಂಟ್ರಿಬ್ಯೂಟ್ಸ್ ವೆರಿ ಮಚ್ ಫಾರ್ ದಿ ಟ್ಯಾಕ್ಸ್ base. That is it gives majority maximum portion of its revenue to the central governments, and its contribution towards central revenue of central government is also high. ಅಂದರೆ ಕೇಂದ್ರ ಸರ್ಕಾರಕ್ಕೆ ಕೊಡುವಂತಹ ತೆರಿಗೆಯ ಪ್ರಮಾಣ ಕೂಡ ಕರ್ನಾಟಕ ಸರ್ಕಾರದಿಂದ ಹೆಚ್ಚು. ಹಾಗಾಗಿ ಬೇರೆ ರಾಜ್ಯಕ್ಕಿಂತ ಕರ್ನಾಟಕ ಸ್ವಲ್ಪ ವಿಭಿನ್ನ, ವಿಶಿಷ್ಟವಾಗಿರುವಂಥದ್ದು. ಬಟ್ ಆಮೇಲೆ ನೀವು ನೋಡ್ತಾ ಹೋದರೆ ದಿನದಿಂದ ದಿನಕ್ಕೆ ಇಟ್ ಈಸ್ ಡೆವಲಪಿಂಗ್, ಅಭಿವೃದ್ಧಿ ಆಗ್ತಾನೇ ಇದೆ. ಮತ್ತು ಬೆಂಗಳೂರು ಇಡೀ ಪ್ರಪಂಚದಾದ್ಯಂತ ಅತಿ ವೇಗದಲ್ಲಿ ಬೆಳೀತಾ ಇರುವಂತಹ ನಗರಗಳಲ್ಲಿ ಬೆಂಗಳೂರು ಒಂದು ಅನ್ನೋದು ಐಡೆಂಟಿಫೈ ಆಗಿದೆ. ಬ್ಯಾಂಗ್ಳೂರು ಇಸ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದಿ ಎಂಟೈರ್ ವರ್ಲ್ಡ್. So, in spite of all this, there are few things that affects the growth of Karnataka economy. ಇಷ್ಟೆಲ್ಲ ಇದ್ರೂ ಸಹ ಕರ್ನಾಟಕದ ಪ್ರಗತಿಗೆ ಕೆಲವೊಂದು ಅಂಶಗಳು ಅಡ್ಡಿಯಾಗ್ತಾ ಹೋಗುತ್ತೆ ಅಂತ. ಯಾವೆಲ್ಲ ಅಂಶಗಳು ಅಡ್ಡಿಯಾಗತ್ತೆ, ಯಾಕೆ ಈ ಅಂಶಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ, ನೀವು ಯಾವುದೇ ರಾಜ್ಯ ತಗೊಳ್ಳಿ, ಅದರ ಪ್ರಗತಿಗೆ ಅಡ್ಡಿಯಾಗ್ತಿರುವ ಅಂಶಗಳನ್ನು ನಾವು ಗುರುತಿಸದೆ ಹೋದರೆ ಅದಕ್ಕೆ ನಾವು ಕ್ರಮಗಳನ್ನು ತಗೊಳಕ್ಕಾಗಲ್ಲ, ಅಥವಾ ಅದರ ನಿವಾರಣೆಗೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾವುದೇ ರಾಜ್ಯ ಆಗಿರಲಿ, ಆ ರಾಜ್ಯದ ಲೂಪ್ ಹೋಲ್ಸ್ ಏನು, ವೀಕ್ನೆಸಸ್ ಏನು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದಿ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್, ಇದನ್ನೆಲ್ಲ ತಿಳ್ಕೊಂಡ್ರೆ ನಾವು ಅದಕ್ಕೆ ನಿವಾರಣಾ ಕ್ರಮಗಳನ್ನು ಹುಡ್ಕೋಬೋದು. ಮತ್ತು ಹೇಗೆ ಅಭಿವೃದ್ಧಿ ಪಥದತ್ತ ಆ ರಾಜ್ಯವನ್ನು ಕೊಂಡೊಯ್ಬೋದು ಅನ್ನೋದನ್ನು ನೋಡ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ನೀಡ್ ಟು ರೆಕಗ್ನೈಸ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್ ಆರ್ ಎನಿ ಸ್ಟೇಟ್ಸ್ ಗ್ರೋತ್, so that we find proper measures for them and try to develop in a faster pace. So let us just see what are the reasons or what are the factors that affect the Karnataka growth. ನೋಡಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್ ಅಂದಾಗ, ಈವನ್ ದೋ ಕರ್ನಾಟಕ ಈಸ್ ಎ ಡೆವಲಪಿಂಗ್ ಸ್ಟೇಟ್, ಸಮ್ ಆಫ್ ದಿ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಇಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅಂದರೆ ಕರ್ನಾಟಕ ಅಭಿವೃದ್ಧಿಶೀಲ ರಾಜ್ಯವಾಗಿದ್ದರೂ ಸಹ ಕೆಲವು ಅಂಶಗಳು ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರತ್ತೆ ಅಂತ. ಈ ಅಂಶಗಳು ಯಾವುದು, ಯಾವ ಅಂಶಗಳಿಂದ ಇದು ಹಿಂದುಳಿದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಂದು, ಇನ್ಕ್ರೀಸಿಂಗ್ ಇನ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಅಂದರೆ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ. ಇದು ಒಂದು ರಾಜ್ಯದ ಅಂತಲ್ಲ, ಪ್ರತಿಯೊಂದು ರಾಜ್ಯದ ಮತ್ತು ಇಡೀ ರಾಷ್ಟ್ರದ ಒಂದು ದೊಡ್ಡ ಸಮಸ್ಯೆ. ಆ್ಯಂಡ್ ಕರ್ನಾಟಕ ಈಸ್ ನಾಟ್ ಅವೇ ಫ್ರಮ್ ದಿಸ್ ಪ್ರಾಬ್ಲಮ್. ಇನ್ಕ್ರೀಸ್ ಇನ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಇಂಪಾರ್ಟೆಂಟ್, ಆದರೆ ಅಟ್ ವಾಟ್ ರೇಟ್ ಇಟ್ ಈಸ್ ಇನ್ಕ್ರೀಸಿಂಗ್, ಯಾವ ದರದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ, ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ವೇಗವಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ನಿಮಗೆ ಬೇಕಾಗಿರುವಂತಹ ಜನಸಂಖ್ಯೆಯನ್ನು ಸಾಕೋದಕ್ಕೆ ಬೇಕಾಗಿರುವಂತಹ ಹಲವಾರು ಕ್ರಮಗಳನ್ನು ಸರ್ಕಾರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪಾಪ್ಯುಲೇಷನ್ ಶುಡ್ ಗ್ರೋ, ಬಟ್ ಇಟ್ ಶುಡ್ ಗ್ರೋ ಇನ್ ಅ ಸ್ಟಡಿ ಪೇಸ್. ಒಂದು ನಿಯಂತ್ರಣದಲ್ಲಿ, ಒಂದು ಕಂಟ್ರೋಲಲ್ಲಿ ಅದು ಅಭಿವೃದ್ಧಿ ಆಗ್ತಾ ಇದ್ರೆ ಸರಿ. ಯಾವಾಗ the rate of growth of population increases drastically, then what happens? This leads to problems like poverty,
unemployment, food shortage, housing, lack of health facility, etc. And it takes away the maximum portion of state's revenue. ಅಂದರೆ ಜನಸಂಖ್ಯೆ ಬೆಳವಣಿಗೆ ದರ ಹೆಚ್ಚಳ ಆಯಿತು ಅಂತಂದರೆ ಇದು ಬಡತನಕ್ಕೆ, ನಿರುದ್ಯೋಗಕ್ಕೆ, ಆಹಾರ ಕೊರತೆಗೆ, ವಸತಿ, ಆರೋಗ್ಯ ಸೌಲಭ್ಯಗಳ ಕೊರತೆಗೆ ಮುಂತಾದ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮತ್ತು ಇದು ರಾಜ್ಯದ ಆದಾಯದ ಗರಿಷ್ಠ ಭಾಗವನ್ನು ಕಸಿದುಕೊಳ್ತಾ ಹೋಗುತ್ತೆ. ಕಾರಣ ಏನು ಅಂತಂದರೆ ಇನ್ಕ್ರೀಸ್ ಆಗೋ ಜನಸಂಖ್ಯೆ ಎಲ್ಲ ಅನುಕೂಲವಾದ ಫ್ಯಾಮಿಲಿನಲ್ಲೇ ಇನ್ಕ್ರೀಸ್ ಆಗೋದಿಲ್ಲ. ಅನುಕೂಲತೆ ಇಲ್ಲದೆ ಇರುವಂತಹ ಕುಟುಂಬಗಳಲ್ಲೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಸರ್ಕಾರಕ್ಕೆ ಹೊರೆನೇ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಸರ್ಕಾರ ಹುಟ್ಟಿದಂಥ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮೊದಲನೇದಾಗಿ ಅವ್ರಿಗೆ ಪೌಷ್ಟಿಕಾಂಶವಾದ ಆಹಾರ ಕೊಡೋದಕ್ಕೆ ಒಂದು ಆರೋಗ್ಯ ಕಿಟ್ಟನ್ನು ಕೊಡಬೇಕು, ಅವ್ರಿಗೆ ಫ್ರೀ ವ್ಯಾಕ್ಸಿನೇಷನ್ಸನ್ನು ಕೊಡಬೇಕು. ಮತ್ತು ಮಗು ಆದಮೇಲೆ ಅಕಸ್ಮಾತ್ ಅದೇನಾದ್ರು ಹೆಣ್ಮಗು ಆಗಿದ್ರೆ 10,000 ರೂಪಾಯಿ ಬಾಂಡನ್ನು ಕೊಟ್ಟು ಭಾಗ್ಯಲಕ್ಷ್ಮಿ ಯೋಜನೆಗೆ 1 ಲಕ್ಷ ರೂಪಾಯಿ ಇದನ್ನು ಮಾಡಬೇಕಾಗತ್ತೆ, ಬಾಂಡನ್ನು ಕೊಡಬೇಕಾಗತ್ತೆ ಬಡ ಕುಟುಂಬಕ್ಕೆ. ಆಮೇಲೆ ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಸ್ಕೂಲ್ಸ್ ಕೊಡಬೇಕು, ಶಾಲೆಗಳನ್ನು ಕೊಡಬೇಕು, ಶಾಲೆಗಳಿಗೆ ಟೀಚರ್ಸನ್ನು ನೇಮಕಾತಿ ಮಾಡಬೇಕು, ಮಧ್ಯಾಹ್ನದ ಬಿಸಿ ಊಟ ಕೊಡಬೇಕು, ಅನ್ನಭಾಗ್ಯ ಯೋಜನೆ ಕೊಡಬೇಕು. BPL ಕಾರ್ಡ್ದಾರರು ಹೆಚ್ಚಾದರೆ ಅನ್ನಭಾಗ್ಯ ಯೋಜನೆ ಎಲ್ರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ಫ್ರೀ ಮೆಡಿಕಲ್ ಸರ್ವಿಸಸನ್ನು ಕೊಡಬೇಕು, ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡಬೇಕು. ಆಮೇಲೆ ಬಡವರು ಯಾರಿದ್ದಾರೆ ಗುರುತಿಸಿ ಅವ್ರಿಗೆ ಉಚಿತ ವಸತಿ ಮನೆ ಕಟ್ಕೊಡೋದು ಅದನ್ನು ಕೂಡ ಮಾಡಬೇಕಾಗತ್ತೆ. ಅಂದರೆ ಸರ್ಕಾರದ ಆದಾಯ ಏನಿದೆ ಅದರ ಗರಿಷ್ಠ ಪ್ರಮಾಣ ಬರೀ ಇಂಥದಕ್ಕೆ ಹೋಗ್ತಾ ಹೋಗುತ್ತೆ. ಜನಸಂಖ್ಯೆ ಒಂದು ನಿಯಂತ್ರಣದಲ್ಲಿದ್ದರೆ ಈ ಖರ್ಚುಗಳು ಸರ್ಕಾರಕ್ಕೆ ಕಡಿಮೆ ಆಗುತ್ತೆ, ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ದ ಇನ್ಕ್ರೀಸ್ ಇನ್ ಗ್ರೋತ್ ಆಫ್ ಪಾಪ್ಯುಲೇಷನ್ ವಿಲ್ ಲೀಡ್ ಟು ಮೆನಿ ಅದರ್ ಪ್ರಾಬ್ಲಮ್ಸ್. ಆಹಾರ ಕೊರತೆ ಇರ್ಬೋದು, ಆರೋಗ್ಯದ ಸೌಕರ್ಯದಲ್ಲಿ ಕೊರತೆಗಳಿರ್ಬೋದು, ಎಲ್ಲವೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜನಸಂಖ್ಯೆ ಸ್ವಲ್ಪ ಡೆವಲಪ್ ಆಗಬೇಕು, ಇನ್ಕ್ರೀಸ್ ಆಗಬೇಕು, ಬಟ್ ಇಟ್ ಶುಡ್ ಬಿ ಇನ್ ಅ ಕಂಟ್ರೋಲ್ಡ್ ಪೇಸ್. ಎರಡನೇದು ಅನ್ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ. ನಾ ಹೇಳಿದೆ, ನಾನ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಈಸ್ ಒನ್ ಆಫ್ ದಿ ಮೇನ್ ರೀಸನ್ಸ್ ಫಾರ್ ಹಿಂಡ್ರೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದರೆ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲದ ಬಳಕೆ ಆಗದೇ ಇರೋದು ಅಥವಾ ಅಸಮರ್ಪಕ ಬಳಕೆ ಕೂಡ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗದೇ ಇರೋದಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಇಸ್ ನಾಟ್ ಫುಲ್ಲಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್. ಇರುವಂತಹ ಭೂಮಿ ಅಷ್ಟು ಕೃಷಿಗೆ ಬಳಕೆ ಆಗ್ತಾ ಇಲ್ಲ. ವಾಟರ್ ರಿಸೋರ್ಸ್ ಇಸ್ ನಾಟ್ ಯುಟಿಲೈಸ್ಡ್ ಪ್ರಾಪರ್ಲಿ. ಸುಮಾರು 5% ನೀರಷ್ಟು ಮಾತ್ರ ಬಳಸ್ತೀವಿ, 95% ಅಷ್ಟು ನೀರು ಸಮುದ್ರದ ಪಾಲಾಗುತ್ತೆ. ಇಲ್ಲ ಅಲ್ಲಿ ಇಲ್ಲಿ ಫ್ಲಡ್ಸ್ ಆಗಿ ನಾವು ಸರಿಯಾಗಿ ಕೆನಾಲ್ಗಳನ್ನು ನಿರ್ಮಾಣ ಮಾಡಿಕೊಳ್ಳದೆ ಅಲ್ಲಿ ಇಲ್ಲಿ ಫ್ಲಡ್ಸ್ ಆಗಿ ಬೆಳೆಗಳನ್ನು ಹಾನಿ ಮಾಡಿ ನೀರು ಕೂಡ ಪೋಲಾಗ್ತಾ ಇದೆ. ಅಂಡರ್ ವಾಟರ್ ಜನರೇಟ್ ಆಗ್ತಾ ಇಲ್ಲ. ಇರುವಂತಹ ನೀರನ್ನು ಸರಿಯಾಗಿ ನಾವು ಬಳಸ್ಕೊಳ್ಳೋದಾದರೆ ನೀರಾವರಿ ಸೌಲಭ್ಯವನ್ನು ಮಾಡಿ ಇರಿಗೇಷನ್ ಫೆಸಿಲಿಟೀಸನ್ನು ಇನ್ಕ್ರೀಸ್ ಮಾಡಿ ವಿ ಕ್ಯಾನ್ ಯೂಸ್ ದಿ ವಾಟರ್ ರಿಸೋರ್ಸಸ್ ಪ್ರಾಪರ್ಲಿ, ಬಟ್ ದಟ್ ಇಸ್ ನಾಟ್ ಡನ್. ಮಿನರಲ್ ರಿಸೋರ್ಸಸ್ ಆರ್ ನಾಟ್ ಎಕ್ಸ್ಟ್ರಾಕ್ಟೆಡ್ ಟು ದಿ ಫುಲ್ಲರ್ ಎಕ್ಸ್ಟೆಂಟ್. ನಾವು ಖನಿಜ ಸಂಪನ್ಮೂಲವನ್ನು ಸರಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ, ಸರಿಯಾಗಿ ತೆಗಿತಾ ಇಲ್ಲ. ತೆಗೆದ್ರೆ ಅದನ್ನು ಸರಿಯಾಗಿ ಕೈಗಾರೀಕರಣಕ್ಕೆ ಬಳಸ್ಕೊಂಡ್ರೆ ಅದು ಕೂಡ ನಮಗೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಬಟ್ ವಿ ಆರ್ ನಾಟ್ extracting the mineral resources properly and it is not used completely in the industrialization. And the efforts are not made towards excess manpower by creating employment opportunities. ನಮ್ಮಲ್ಲಿ ಮಾನವ ಸಂಪನ್ಮೂಲ ಹೇರಳವಾಗಿದೆ. ನಾವೇ ಹೇಳ್ಕೊತೀವಿ ಜನಸಂಖ್ಯೆ ಅತಿ ಹೆಚ್ಚು ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಟ್ ಆರ್ ವಿ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಎಂಪ್ಲಾಯ್ ದೀಸ್ ಎಕ್ಸಸ್ manpower? The answer is no. So the excess manpower that is there is not utilized properly. ಯಾವಾಗ ನಮ್ಮ ಹತ್ರ ಇರುವಂತಹ ನೈಸರ್ಗಿಕ ಸಂಪನ್ಮೂಲವನ್ನು, ಮಾನವ ಸಂಪನ್ಮೂಲವನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದಿಲ್ವೋ, ನ್ಯಾಚುರಲಿ ನಮ್ಮ ಬೆಳವಣಿಗೆ ಮತ್ತು ನಮ್ಮ ಅಭಿವೃದ್ಧಿಗೆ ಅದು ಮಾರಕವಾಗುತ್ತೆ. It will not help in the development or the growth of the economy when we do not use the resources that we have. The resources that we have got naturally, that is free of cost. If we don't use it properly, if we don't utilize it properly, then the state cannot develop. So this is the major hindrance of the growth of Karnataka economy. Then the third is poverty and unemployment.
ನ್ಯಾಚುರಲಿ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳು ಹೋರಾಡ್ತಾ ಇರೋದು ನಮ್ಗೆ ಹೆಂಗಾಗಿದೆ ಅಂದರೆ ಆರ್ಥಿಕ ಅಭಿವೃದ್ಧಿ ಮಟ್ಟವನ್ನು ತಲುಪೋದು ಭಾಳ ಕಷ್ಟ ಆಗ್ತಾ ಇದೆ. ಏಕೆಂದರೆ ಬಡ ಜನ ಮತ್ತು ನಿರುದ್ಯೋಗಿಗಳು ಸರ್ಕಾರದ ಮೇಲೆ ಯಾವಾಗಲೂ ಹೊರೆನೆ. ಸರ್ಕಾರ ಹೆಚ್ಚು ಹಣವನ್ನು ಇವರ ಕಲ್ಯಾಣಕ್ಕೋಸ್ಕರನೇ ಬಳಸ್ತಾ ಇರಬೇಕಾಗತ್ತೆ. ದಟ್ ಈಸ್ ವೆನ್ ದೆರ್ ಇಸ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ದಿ ಎಕಾನಮಿ, the government cannot utilize its resources elsewhere for the developmental activities, for any improvement in technology, for any improvement in industries. It has to spend most of its money on the welfare of these people when there is poverty and unemployment. So the poverty and unemployment becomes an important hindrance for, or the major hindrance for the development of any economy. ಆಮೇಲೆ ಇದರಲ್ಲಿ ಯಾರು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೋ ಜನ, ಅವರು ಅಭಿವೃದ್ಧಿ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ತಮ್ಮನ್ನು ತಾವು ಭಾಗವಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ದಟ್ ಈಸ್ ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್, ದೇ ಕೆನಾಟ್ effectively participate in the developmental activities of the economy because they have problems of poverty, they have problems of unemployment, they don't get nutritional food, they don't get proper education, they don't get proper training facility. When all this is lacking, you cannot expect the person to come and efficiently participate himself in the developmental activities of the economy. ಸೊ ಬಡತನ ಮತ್ತು ನಿರುದ್ಯೋಗ ಇದೆಯಲ್ಲ, ಯಾವಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೋ ಸರ್ಕಾರ ಇವರ ಕಲ್ಯಾಣಕ್ಕೋಸ್ಕರನೇ ಹೆಚ್ಚು ಖರ್ಚು ಮಾಡ್ತಾ ಹೋಗಬೇಕಾಗತ್ತೆ. ಫ್ರೀ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು, ಫ್ರೀ ಎಜುಕೇಷನ್ ಕೊಡಬೇಕು, ಫ್ರೀ ಊಟ ಕೊಡಬೇಕು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಶುಡ್ ರನ್. ಸಾಕಷ್ಟು ಹಣ ಇದಕ್ಕೋಸ್ಕರನೇ ಖರ್ಚಾಗ್ತಾ ಹೋಗುತ್ತೆ. ಸೊ ಈ ಜನ, ಇಫ್ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಆಕ್ಟಿವ್ಲಿ ಇನ್ ದಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ದೆನ್ ದೇ ಹ್ಯಾವ್ ಟು ಕಮ್ out of the vicious circle of poverty and unemployment. Only then they can contribute for the economic development of the economy. Then the next one is backwardness of agriculture. As I told you, agriculture is the main occupation of people in Karnataka. When we have recognized it as the major occupation or the main occupation of people in Karnataka, then it becomes the responsibility of the government to increase or to improve the agricultural practices. Improve in the sense the reforms has to be brought. We need to mechanize the agricultural process. We have to use modern technology, equipped machineries, tools and fertilizers and chemicals in farming. And land holdings also should be increased, and modern tools has to be used, and only then you can see that there is some development. Backwardness of the agriculture ಇದೆಯಲ್ಲ, ಅಂದರೆ ಕೃಷಿ ಹಿಂದುಳಿದಿರೋದು, ಇದು ಪ್ರಮುಖವಾದ ಕಾರಣ ಆಗುತ್ತೆ ಕರ್ನಾಟಕ ಆರ್ಥಿಕತೆ ಹಿಂದುಳಿಯೋದಕ್ಕೆ. ಕಾರಣ ಏನು ಅಂದರೆ, ಕೃಷಿ ಸುಮಾರು ಜನದ ಮುಖ್ಯ ಕಸಬಾಗಿದೆ. ಅಂದರೆ ಕೃಷಿಯನ್ನು ಅವಲಂಬಿಸಿರುವಂತಹ ರೈತರ ಸಂಖ್ಯೆ 50%ಗಿಂತ ಹೆಚ್ಚಿದೆ ರಾಜ್ಯದಲ್ಲಿ. ಇಷ್ಟಾಗಿ ಕೂಡ ನಾವು ಕೃಷಿಯಲ್ಲಿ ಸುಧಾರಣೆಯನ್ನು ತರದೆ ಹೋದರೆ ಅದು ನಮ್ಮ ಆರ್ಥಿಕತೆಯನ್ನು ಹಿಂದುಳಿಯೋ ಹಾಗೆ ಮಾಡುತ್ತೆ. ಸೊ ನಾವೇನು ಮಾಡಬೇಕು, ಈ ವಲಯ ಇನ್ನೂ ಕೂಡ ಕೃಷಿ ಪದ್ಧತಿಯನ್ನು, ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅನುಸರಣೆ ಮಾಡ್ತಿರೋದನ್ನು ಅಥವಾ ಅಭ್ಯಾಸ ಮಾಡ್ತಿರೋದನ್ನು ನೋಡ್ತಿದ್ದೀವಿ. ಈವನ್ ನಾವು ದ ಫಾರ್ಮರ್ಸ್ ಡಿಪೆಂಡ್ ಆನ್ ರೈನ್ಫಾಲ್. ಇವತ್ತಿಗೂ ಕೂಡ, ಇಷ್ಟು ವರ್ಷಗಳಾದ ನಂತರನೂ ಕೂಡ ರೈತರು ಇವತ್ತು ಕೂಡ ಮಳೆಯನ್ನು ಅವಲಂಬಿಸಿರುವಂಥದ್ದು ಕೃಷಿ ಚಟುವಟಿಕೆಗೆ. ಇನ್ನೂ ಕೂಡ ಸಂಪೂರ್ಣವಾಗಿ ನೀರಾವರಿ ಸೌಲಭ್ಯ ಮಾಡಿಲ್ಲ. ಆಮೇಲೆ ಕೃಷಿಯಲ್ಲಿ ಇವತ್ತು ಕೂಡ ಆಧುನಿಕ ತಂತ್ರಜ್ಞಾನ ಆಗಲಿ, ಸುಸಜ್ಜಿತವಾದ ಯಂತ್ರೋಪಕರಣ ಆಗಲಿ, ಉಪಕರಣಗಳನ್ನಾಗಲಿ, ರಸಗೊಬ್ಬರ, ರಾಸಾಯನಿಕಗಳನ್ನಾಗಲಿ ವ್ಯಾಪಕವಾಗಿ ಬಳಕೆ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನು ಅಂದರೆ, ನಮ್ಮ ಭೂ ಹಿಡುವಳಿಗಳು ಭಾಳ ಸಣ್ಣದಾಗಿರುವಂಥದ್ದು. ತುಂಬ ಚಿಕ್ಕ ಭೂ ಹಿಡುವಳಿ ಇರುವಂಥವ್ರು ತುಂಬ ಜನ ರೈತರಿಗೆ ಅರ್ಧ ಎಕರೆ ಜಮೀನು ಕೂಡ ಇಲ್ಲ. ಅಲ್ಲಿ ನೀವು ನಾನೇನೋ ಒಂದು ಮೆಕನೈಸೇಷನ್ ಮಾಡ್ತೀನಿ, ಮೆಷಿನರಿ ತರ್ತೀನಿ, ಟ್ರ್ಯಾಕ್ಟರ್ ತರ್ತೀನಿ ಅಂತಂದರೆ ಭಾಳ ಕಷ್ಟ. ಹಿಡುವಳಿಗಳ ಗಾತ್ರ ದೊಡ್ಡದಾಗಿದ್ದರೆ ಮಾತ್ರ ನೀವು ಯಾಂತ್ರೀಕರಣ ಮಾಡೋದಕ್ಕೆ ಸಹಾಯ ಆಗುತ್ತೆ. ಭೂ ಹಿಡುವಳಿಗಳು ಭಾಳ ಚಿಕ್ಕದಾಗಿರೋದ್ರಿಂದ ಕೂಡ ಆಧುನಿಕ ಉಪಕರಣಗಳನ್ನು ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಕೃಷಿಯನ್ನು ಅವಲಂಬಿಸಿರುವಂತಹ ಜನರು ಬಡತನದಲ್ಲೇ ಇರೋ ರೀತಿ ಆಗ್ತಾ ಇದೆ. ಅಂದರೆ
ಇದೆಲ್ಲ ಸರಿಯಾಗಿ ಮಾಡದೇ ಇರೋದ್ರಿಂದ ಕೃಷಿಯಲ್ಲೂ ಕೂಡ ಅವರಿಗೆ ಸರಿಯಾಗಿ ಉತ್ಪಾದಕತೆ ಬರ್ತಿಲ್ಲ. ಹಾಗಾಗಿ ಅವರು ಮಳೆಯನ್ನು ಅವಲಂಬಿಸಿ ತುಂಬ ಸಾರಿ ನೆರೆಯಾಗಿ ಅವರ ಬೆಳೆ ಕೊಚ್ಚೋಗಿ, ನೀರಾವರಿ ಸೌಲಭ್ಯ ಇಲ್ದಿರ, ಒಂದು ಕಡೆ ಕ್ಷಾಮ, ಒಂದು ಕಡೆ ಬರಗಾಲ ಆದರೆ ಇನ್ನೊಂದು ಕಡೆ ನೆರೆ ನಮ್ಮ ರಾಜ್ಯದಲ್ಲಿ. ಸೊ ಹಾಗಾಗಿ ನೆರೆ ಇದ್ದವ್ರಿಗೂ ಕೂಡ ಬೆಳೆ ಬರ್ತಿಲ್ಲ, ಕ್ಷಾಮ ಇದ್ದವ್ರಿಗೂ ಕೂಡ ಬೆಳೆ ಬರ್ತಿಲ್ಲ. ಸರಿಯಾದ ನೀರಾವರಿ ಸೌಲಭ್ಯ ಇಲ್ಲದೆ ಇರೋದು, ಯಾಂತ್ರೀಕರಣ ಇಲ್ಲದೆ ಇರೋದು, ಸರಿಯಾಗಿ ರಸಗೊಬ್ಬರಗಳನ್ನು ಬಳಸದೇ ಇರೋದು, ಹುಳು ಬಿದ್ದು ಬೆಳೆಗಳು ಹಾಳಾಗ್ತಿರೋದು, ಮಳೆ ಬಂದು ಬೆಳೆಗಳು ಹಾಳಾಗ್ತಿರೋದು ನೋಡ್ತಾ ಇದ್ದೀವಿ. ಸೊ ಅಗ್ರಿಕಲ್ಚರ್ ಹ್ಯಾಸ್ ರಿಮೈನ್ಡ್ ಬ್ಯಾಕ್ವರ್ಡ್ ಆ್ಯಂಡ್ ದಿಸ್ ಇಸ್ ದಿ ಮೇಜರ್ ರೀಸನ್ ಫಾರ್ ದಿ ಹಿಂಡ್ರೆನ್ಸ್ ಆಫ್ ಕರ್ನಾಟಕಸ್ ಎಕಾನಮಿ ಗ್ರೋತ್. ದೆನ್ ಲ್ಯಾಕ್ ಆಫ್ ಟೆಕ್ನಿಕಲ್ ಸ್ಕಿಲ್ಸ್. ಟೆಕ್ನಿಕಲ್ ಸ್ಕಿಲ್ಸ್ ಅನ್ನೋದು ತಾಂತ್ರಿಕ ಕೌಶಲ್ಯ ಇದೆಯಲ್ಲ, ಇದು ಆರ್ಥಿಕ ಅಭಿವೃದ್ಧಿಗೆ ಬಹಳ ಪ್ರಮುಖವಾದ ಒಂದು ಯಂತ್ರ. ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಆರ್ ದ ಮೇನ್ ಟೂಲ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಬಟ್ ಕರ್ನಾಟಕ ಈಸ್ ಲ್ಯಾಕಿಂಗ್ ಇನ್ ನಾಲೆಜ್ ಆಫ್ ಟೆಕ್ನಿಕಲ್ ಸ್ಕಿಲ್ಸ್. It has failed to use the modern technology in agriculture and industry, and there is shortage of capital for importing latest technology. So inevitably the production is following the traditional and old technology, and so this has become a major hindrance for the development of the state. ತಾಂತ್ರಿಕ ಕೌಶಲ್ಯದಲ್ಲಿ ಕೊರತೆ. ತಾಂತ್ರಿಕ ಕೌಶಲ್ಯಗಳು ಆರ್ಥಿಕ ಅಭಿವೃದ್ಧಿಗೆ ಬಹಳ ಮುಖ್ಯವಾದ ಸಾಧನ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ತಾಂತ್ರಿಕ ಕೌಶಲ್ಯದ ಜ್ಞಾನದ ಕೊರತೆಯನ್ನು ನೋಡ್ತೀವಿ. ಯಾವಾಗ ನಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಇರೋದಿಲ್ವೋ ಆವಾಗ ನಾವು ಯಾವುದೇ ಕ್ಷೇತ್ರದಲ್ಲೂ ಕೂಡ ಅದನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೃಷಿ ಮತ್ತು ಕೈಗಾರಿಕೆಯಲ್ಲೂ ಕೂಡ ನಾವು ಆಧುನಿಕ ತಂತ್ರಜ್ಞಾನದ ಬಳಕೆಯಲ್ಲಿ ವಿಫಲವಾಗಿರೋದನ್ನು ನೋಡ್ಬೋದು. ಹೋಗ್ಲಿ, ಬೇರೆ ದೇಶದಿಂದ ಇದನ್ನು ಆಮದು ಮಾಡ್ಕೊಂಡು ಇದನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಬೇರೆ ದೇಶದಿಂದ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಬಂಡವಾಳದ ಕೊರತೆನೂ ಇದೆ. There is shortage of capital, and so we are not able to import the technical skills that we need to adopt here in industries and agriculture. ಸೊ ಹಾಗಾಗಿ ಅನಿವಾರ್ಯವಾಗಿ ಉತ್ಪಾದನೆ ಸಾಂಪ್ರದಾಯಿಕ ಮತ್ತು ಹಳೆ ತಂತ್ರಜ್ಞಾನವನ್ನು ಅನುಸರಿಸ್ತಾ ಇದೆ. ಸೊ ದ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಬೋತ್ ಆರ್ ಇನ್ನೆವಿಟಬಲಿ ಯೂಸಿಂಗ್ ದಿ ಟ್ರೆಡಿಷನಲ್ ಆ್ಯಂಡ್ ಓಲ್ಡ್ ಟೆಕ್ನಾಲಜಿ. ಸೊ ದ ಸ್ಟೇಟ್ ಹ್ಯಾಸ್ ರಿಮೈನ್ಡ್ ಬ್ಯಾಕ್ವರ್ಡ್. ಸರ್ಕಾರದ ಆರ್ಥಿಕತೆಯ ಬೆಳವಣಿಗೆಗೆ ಇದು ದೊಡ್ಡ ಮಾರಕವಾಗಿ ಪರಿಣಮಿಸಿದೆ, ಇದು ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿದೆ. So this is one of the reasons for Karnataka economy to remain backward, or the factor that is affecting the Karnataka's growth. Next is scarcity of skilled labor. Karnataka faces the problem of lack of skilled laborers. See why the laborers are unskilled? Because most of them are uneducated, and most of them do not get into any sort of training for skill development. And along with this, because many people live in poverty, the standard of living is very low. They lack consuming nutritional food. They don't have access for the nutritional food. Health facility is also very low, and all these are mainly responsible for the inefficiency of the workers. The state with shortage of skilled and trained laborers cannot develop. ಅಂದರೆ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದ ಆರ್ಥಿಕತೆ ಏನಿದೆ, ಇದು ನುರಿತ ಕಾರ್ಮಿಕರ ಕೊರತೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಕಾರಣ ಏನು ಅಂದರೆ ಕಾರ್ಮಿಕರು ಇಲ್ಲಿ ದಕ್ಷರಾಗಿಲ್ಲ. ಯಾಕೆ ದಕ್ಷರಾಗಿಲ್ಲ ಅಂತಂದರೆ ಅವರಿಗೆ ಬೇಕಾಗಿರುವಂತಹ ಉತ್ತಮ ಶಿಕ್ಷಣ ಇಲ್ಲಿ ಸಿಕ್ಕಿಲ್ಲ, ಅಥವಾ ಕೌಶಲ್ಯ ಅಭಿವೃದ್ಧಿಗೆ ಬೇಕಾಗಿರುವಂತಹ ತರಬೇತಿಯನ್ನು ಅವರಿಗೆ ಕೊಟ್ಟಿಲ್ಲ. ಇದು ಅವರ ಕಡಿಮೆ ಜೀವನ ಮಟ್ಟಕ್ಕೆ ಕಾರಣ ಆಗ್ತಾ ಇದೆ. ಯಾವಾಗ ಜೀವನ ಮಟ್ಟ ಕಡಿಮೆ ಆಗತ್ತೋ ದಟ್ ಮೀನ್ಸ್ ಅವರಿಗೆ ಪೌಷ್ಟಿಕಾಂಶವಾದ ಆಹಾರ ಸಿಗ್ತಾ ಇಲ್ಲ, ಅದರ ಕೊರತೆ ಇದೆ. ಯಾವಾಗ ನೀವು ಪೌಷ್ಟಿಕವಾದ ಆಹಾರವನ್ನು ಸೇವಿಸ್ತಾ ಇಲ್ವೋ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ. ಅಂದರೆ ಸದೃಢವಾಗಿಲ್ಲದೆ ಇರುವಂತಹ ವ್ಯಕ್ತಿ ಆರ್ಥಿಕ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಪೌಷ್ಟಿಕ ಆಹಾರದ ಕೊರತೆ ಜೊತೆಗೆ ಆರೋಗ್ಯ ಸೌಲಭ್ಯ ಕೂಡ ಸರಿಯಾಗಿಲ್ಲದೆ ಇರೋದು. ಜನಸಂಖ್ಯೆ ತುಂಬ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಆರೋಗ್ಯ ಸೌಲಭ್ಯವನ್ನು ಕೊಡೋಕ್ಕಾಗದೇ ಇರ್ಬೋದು. ಸೊ ಅದು ಕೂಡ ಕಾರ್ಮಿಕರ ಅದಕ್ಷತೆಗೆ ಪ್ರಮುಖವಾದ ಕಾರಣ ಆಗುತ್ತೆ. ಸೊ ಯಾವ ರಾಜ್ಯದಲ್ಲಿ
ನುರಿತ, ದಕ್ಷ, ತರಬೇತಿ ಪಡೆದ, ಶಿಕ್ಷಿತ ಕಾರ್ಮಿಕರ ಕೊರತೆ ಇರುತ್ತೋ ಆ ರಾಜ್ಯ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫಾರ್ ಅ ಸ್ಟೇಟ್ ಟು ಡೆವಲಪ್ we should have skilled and trained laborers. ಆದರೆ ಕರ್ನಾಟಕದ ಅಭಿವೃದ್ಧಿಗೆ ಮಾರಕ ಆಗ್ತಿರೋದು ಅಥವಾ ಕರ್ನಾಟಕದ ಅಭಿವೃದ್ಧಿಗೆ ಅಡ್ಡಿ ಆಗ್ತಿರೋದು ನುರಿತ ಕಾರ್ಮಿಕರ ಕೊರತೆ. The scarcity of skilled labor is a major factor affecting Karnataka's growth. Along with this, backwardness of industry. ಕೈಗಾರಿಕೆಗಳು ಹಿಂದುಳಿದಿರುವಂಥದ್ದು. ಕೈಗಾರಿಕೆಗಳು ಹಿಂದುಳಿದಿರುವಂಥದ್ದು ಅಂದಾಗ ಯಾವಾಗ ನಮ್ಮಲ್ಲಿ ಟೆಕ್ನಿಕಲ್ ಸ್ಕಿಲ್ ಇಲ್ಲ, ವೆನ್ ವಿ ಲ್ಯಾಕ್ ಟೆಕ್ನಿಕಲ್ ಸ್ಕಿಲ್ ಆ್ಯಂಡ್ ವೆನ್ ವಿ ಡೋಂಟ್ ಹ್ಯಾವ್ ದ ಪೀಪಲ್ ಹೂ ಆರ್ ಸ್ಕಿಲ್ಡ್ ಎನಫ್, then naturally the industries also remain backward. Modern technology ಬಳಸೋಣ ಅಂದರೆ ಬಂಡವಾಳದ ಕೊರತೆ. ಹೋಗ್ಲಿ ಲೇಬರರ್ಸ್ನ ಸಫಿಷಿಯೆಂಟ್ ಆಗಿ ಬಳಸ್ಕೊಳ್ಳೋಣ ಅಂತಂದರೆ ಲೇಬರರ್ಸು ಸರಿಯಾದ ರೀತಿಯಲ್ಲಿ ತರಬೇತಿ ಹೊಂದಿಲ್ಲ ಮತ್ತು ವಿದ್ಯಾರ್ಹತೆಯನ್ನು ಹೊಂದಿಲ್ಲ, ಶಿಕ್ಷಣವನ್ನು ಹೊಂದಿಲ್ಲ. ಸೊ ಹಾಗಾಗಿ ಕೈಗಾರಿಕೆಗಳು ಸಹ ಹಿಂದುಳಿದಿರೋದನ್ನು ನೋಡ್ತೀವಿ. ಇನ್ನು ಹಲವಾರು ಕೈಗಾರಿಕೆಗಳು, ಸಣ್ಣ ಸಣ್ಣ ಕೈಗಾರಿಕೆಗಳು, ಯಾರು ಸಣ್ಣ ಉದ್ಯಮದಾರರು ನಡೆಸ್ತಾ ಇದ್ದಾರೋ ಇಂಥ ಕೈಗಾರಿಕೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗೋದಿಲ್ಲ 24 ಅವರ್ಸು. ಅಥವಾ ಕೆಲವೊಂದು ಸಾರಿ ಅವ್ರಿಗೆ ಹಣದ ಕೊರತೆ ಇರುತ್ತೆ, ಅವ್ರಿಗೆ ಸಾಲದ ಸೌಲಭ್ಯ ಕೂಡ ಸುಲಭವಾಗಿ ಸಿಗ್ತಿರೋದಿಲ್ಲ. ಸೊ ಹಾಗಾಗಿ ಕೈಗಾರಿಕೆಗಳು ಹಿಂದುಳಿದಿದೆ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸರಿ ಇಲ್ಲದೆ ಇರೋದು, ರಾ ಮೆಟೀರಿಯಲ್ಸ್ ಸರಿಯಾಗಿ ಸಿಗದೆ ಇರೋದು, ಇವೆಲ್ಲದಿಂದ industries have remained backward. When there is backwardness of industries, the state cannot see progress. ಯಾವ ರಾಜ್ಯ ಕೈಗಾರಿಕೆಯಲ್ಲಿ ಹಿಂದುಳಿದಿದೆಯೋ ಆ ರಾಜ್ಯ ಪ್ರಗತಿಯಲ್ಲಿ ಮುಂದೋಗೋದು ಭಾಳ ಕಷ್ಟ ಇದೆ. ಸೊ ಇದು ಕೂಡ ಒಂದು ಪ್ರಮುಖವಾದ ಕಾರಣ ಕರ್ನಾಟಕ ರಾಜ್ಯ ಹಿಂದುಳಿದಿರೋದಕ್ಕೆ ಅಥವಾ ಕರ್ನಾಟಕದ ಬೆಳವಣಿಗೆಗೆ ಮಾರಕವಾಗಿರುವಂಥದ್ದು ಇದು ಕೂಡ ಒಂದು ಪ್ರಮುಖವಾದ ಕಾರಣ ಆಗುತ್ತೆ. ದೆನ್ ಲ್ಯಾಕ್ ಆಫ್ ಆಂಟ್ರಪ್ರೆನ್ಯೂರ್ಸ್. ಆಂಟ್ರಪ್ರೆನ್ಯೂರ್ಸ್ ಅಂದ್ರೆ ಏನು? ಉದ್ಯಮಿಗಳು, ಯಾರು ಮುಂದೆ ಬಂದು ಉತ್ಪಾದನೆಯನ್ನು ಮಾಡ್ತಾರೋ ಅವರನ್ನು ಉದ್ಯಮಿ ಅಂತ ಕರಿತೀವಿ. ಲ್ಯಾಕ್ ಆಫ್ ಆಂಟ್ರಪ್ರೆನ್ಯೂರ್ಶಿಪ್ ನೋಡಿ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಈ ಸಮಸ್ಯೆ ಇದೆ. ನಮ್ಮಲ್ಲಿ ಉದ್ಯಮದಾರರ ಕೊರತೆ ಇದೆ. ಯಾರು ಕೂಡ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಹೊರತು ಯಾರು ಕೂಡ ತಾವೇ ಉದ್ಯಮದಾರರಾಗೋದಕ್ಕೆ ಮುಂದೆ ಬರೋದಿಲ್ಲ. ದ ರೋಲ್ ಆಫ್ ಆಂಟ್ರಪ್ರೆನ್ಯೂರ್ plays a tremendous role in the production activity. The lack of talented, skilled entrepreneurs is the main hindrance in development of the state. ಉದ್ಯಮಿಗಳ ಪಾತ್ರ ಉತ್ಪಾದನಾ ಚಟುವಟಿಕೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಪ್ರತಿಭಾವಂತ ನುರಿತ ಉದ್ಯಮಿಗಳ ಕೊರತೆ ರಾಜ್ಯದ ಅಭಿವೃದ್ಧಿಗೆ ಪ್ರಮುಖವಾದ ಅಡ್ಡಿಯಾಗುತ್ತೆ. ನಮ್ಮಲ್ಲಿರುವಂತಹ ಉದ್ಯಮಿಗಳು ಇನ್ನಷ್ಟು ಶಾರ್ಪ್ ಆಗಬೇಕು, ಇನ್ನಷ್ಟು ದಕ್ಷರಾಗಬೇಕು, ಎಥಿಕಲಿ ಸ್ಟ್ರಾಂಗ್ ಆಗಬೇಕು, ನೈತಿಕತೆ ಉಳ್ಳಂಥವರಾಗಬೇಕು. ಮತ್ತು ಹೆಚ್ಚೆಚ್ಚು ಯುವಕರು ಈ ಉದ್ಯಮಶೀಲರಾಗೋದಕ್ಕೆ ಮುಂದೆ ಬರಬೇಕು, ಸ್ವಯಂ ಉದ್ಯೋಗವನ್ನು ಹುಡುಕೊಂಡು ಮುಂದೆ ಬರಬೇಕು. ಆವಾಗ ಮಾತ್ರ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದರ್ವೈಸ್ ಈವನ್ ದಿಸ್ ಇಸ್ ಅ ಮೇಜರ್ ಫ್ಯಾಕ್ಟರ್ ದಟ್ ಇಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್. Then, lack of financial institutions. Financial institutions are not fully developed in the state. The banking sector, non-banking institutions, cooperative institutions, and other financial institutions are not developed to a fuller extent. Because of shortage of financial sector, the people lack banking habits. The banking activities have not reached very backward villages and hilly regions in Karnataka. So there is hindrance for capital formation and development is at its slow pace. ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ. ಬ್ಯಾಂಕಿಂಗ್ ವಲಯ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಾಗಿರ್ಬೋದು, ಸಹಕಾರಿ ಸಂಸ್ಥೆಗಳಾಗಿರ್ಬೋದು, ಮತ್ತು ಇತರೆ ಹಣಕಾಸು ಸಂಸ್ಥೆಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗದೆ ಇರೋದು. ಸಂಪೂರ್ಣವಾಗಿ ಬೆಳವಣಿಗೆ ಆಗದೆ ಇರೋದು ಅಂತಂದರೆ ಇವು ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಬ್ಯಾಂಕ್ಗಳನ್ನು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು, ಕೋಆಪರೇಟಿವ್ ಸೊಸೈಟೀಸನ್ನು ನೋಡ್ತೀವಿ. ಹಳ್ಳಿಗಳಲ್ಲಿ ಇದರ ಕೊರತೆ ಇದೆ. ಯಾವಾಗ ಹಳ್ಳಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ವೋ, ಹಣಕಾಸು ಸಂಸ್ಥೆಗಳು ಅಭಿವೃದ್ಧಿ ಆಗಿಲ್ವೋ, ಅಲ್ಲಿಯ ಜನ ಬ್ಯಾಂಕಿಂಗ್ ಚಟುವಟಿಕೆ ಅಥವಾ ಬ್ಯಾಂಕಿಂಗ್ ಅಭ್ಯಾಸವನ್ನು ಇಟ್ಕೊಂಡಿರೋದಿಲ್ಲ. ಅಂದರೆ
ಬ್ಯಾಂಕಿಗೆ ಹೋಗೋದು, ಅಲ್ಲಿ ಹಣ ಸೇವ್ ಮಾಡೋದು, ಹಣ ಉಳಿತಾಯ ಮಾಡೋದು, ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡೋದು, ಇದು ಯಾವುದೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಯಾವಾಗ ಸೇವಿಂಗ್ಸ್ ಕೊರತೆ ಆಗುತ್ತಲ್ಲ, ನ್ಯಾಚುರಲ್ ಆಗಿ ಕ್ಯಾಪಿಟಲ್ ಫಾರ್ಮೇಷನ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಯಾವಾಗ ಜನರ ಉಳಿತಾಯ ಪ್ರಮಾಣ ಕಡಿಮೆ ಆಗುತ್ತೋ ಬಂಡವಾಳ ಸಂಚಯನ ಕೂಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಬಂಡವಾಳ ರಚನೆಗೆ ಅಡೆತಡೆ ಉಂಟಾಗುತ್ತೆ. ಇದು ಒಂದು ರಾಜ್ಯದ ಫಾಸ್ಟರ್ ಡೆವಲಪ್ಮೆಂಟಿಗೆ ಒಂದು ರೀತಿ ಮಾರಕವಾಗಿ ಪರಿಣಮಿಸುತ್ತೆ. ಸೊ there is a need for development of financial institutions. So lack of financial institution is also one of the major factors affecting Karnataka's growth. ಇದಾದ ನಂತರ ಬ್ಯಾಕ್ವರ್ಡ್ನೆಸ್ ಇನ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್, ಹಿಂದುಳಿದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್, ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಪೀಪಲ್, there is a need of proper transport and communication facility. ಯಾವಾಗ ಸರಕು ಮತ್ತು ಸೇವೆಗಳನ್ನು ಜನರನ್ನ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡೋದು ಕಷ್ಟ ಆಗುತ್ತೋ ಆವಾಗ ದೆರ್ ಇಸ್ ನೋ ಎಕ್ಸ್ಟೆನ್ಷನ್ ಇನ್ ಮಾರ್ಕೆಟ್. ಮಾರುಕಟ್ಟೆ ವಿಸ್ತರಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮಾರುಕಟ್ಟೆ ದೊಡ್ಡದಾಗೋದಕ್ಕೆ ಸಾಧ್ಯನೇ ಇಲ್ಲ, ಕೈಗಾರೀಕರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾವಾಗ ಸಾರಿಗೆ ವ್ಯವಸ್ಥೆ ಸರಿ ಇರೋದಿಲ್ವೋ ನೀವು ಒಂದು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶವನ್ನು ಒಟ್ಟಿಗೆ ತರೋದು ಕೂಡ ಕಷ್ಟ ಆಗುತ್ತೆ. ಬ್ರಿಂಗಿಂಗ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್ ಟುಗೆದರ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಕಾರಣ ಏನು ಅಂದರೆ ನೀವೊಂದು ಸಿವಿಲೈಸೇಷನ್, ನಾಗರಿಕತೆಯನ್ನು ನೀವು ಸುಧಾರಣೆ ಮಾಡಬೇಕು, ಶಿಕ್ಷಣವನ್ನು ಜಾಸ್ತಿ ಮಟ್ಟಕ್ಕೆ ತರಬೇಕು, ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತಂದರೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಸಂಪರ್ಕವನ್ನು ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ. ಯು ನೀಡ್ ಟು ಇಂಪ್ರೂವ್ ದಿ ಕಮ್ಯುನಿಕೇಷನ್ ಬಿಟ್ವೀನ್ ದಿ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್. ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದರ್ ಇಸ್ ಪ್ರಾಪರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಇದು ಯಾವಾಗ ಸಾಧ್ಯ ಆಗುತ್ತೆ? ನಗರ ಮತ್ತು ಗ್ರಾಮೀಣ ಪ್ರದೇಶ ಒಂದಕ್ಕೊಂದು ಸಂಸೋದು ಅಥವಾ ಒಂದಕ್ಕೊಂದು ಒಂದು ಸಂಪರ್ಕ ಸೇತುವೆ ಆಗೋದು ಅಂತಂದಾಗ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಸುಧಾರಣೆ ಆದಾಗ ಮಾತ್ರ ಸಾಧ್ಯವಾಗುತ್ತೆ. ಯಾವಾಗ ಈ ಸೌಲಭ್ಯಗಳ ಕೊರತೆ ಇದೆಯೋ ಇದು ರಾಜ್ಯದ ಬೆಳವಣಿಗೆಗೆ ಅಡ್ಡಿಯಾಗಿ ಪರಿಣಮಿಸುತ್ತೆ. ಸೊ ಹಾಗಾಗಿ ಈ ಸೌಲಭ್ಯಗಳ ಕೊರತೆ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ. ದ ಲ್ಯಾಕ್ ಆಫ್ ದೀಸ್ ಫೆಸಿಲಿಟೀಸ್, ದಟ್ ಇಸ್ ಬ್ಯಾಕ್ವರ್ಡ್ನೆಸ್ ಇನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, hinders the development of the state. The next is backwardness in technology. Backwardness in technology ಅಂತಂದಾಗ ನಾನು ಆಗಲೇ ಹೇಳಿದೆ, ಯು ಡೋಂಟ್ ಹ್ಯಾವ್ ದಿ ಸ್ಕಿಲ್ ಫಾರ್ಮೇಷನ್. ಸರಿಯಾಗಿ ಕುಶಲತೆ ಇರುವಂತಹ ಕಾರ್ಮಿಕರ ಅಭಾವ ಇದೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ. ಮತ್ತು ನಾವು ಎಲ್ಲೂ ಕೂಡ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ದಟ್ ಇಸ್ ಬಿಕಾಸ್ ದೆರ್ ಇಸ್ ಬ್ಯಾಕ್ವರ್ಡ್ ಇನ್ ಟೆಕ್ನಾಲಜಿ. ಈವನ್ ಟುಡೇ ವಿ ಯೂಸ್ ದಿ ಓಲ್ಡ್ ತುಂಬ ಹಳೆಯ ತಂತ್ರಜ್ಞಾನವನ್ನು ಇವತ್ತು ಕೂಡ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಬಳಸ್ತಾ ಇದ್ದೀವಿ. ಮುಂದುವರೆದಿರುವಂಥ ದೇಶಗಳು ನಮ್ಮನ್ನು ದಾಟಿ ಸುಮಾರು ಮುಂದೆ ಹೊರಟೋಗಿದ್ದಾರೆ. ಇವತ್ತು ಕೂಡ ನಾವು ಯಾವುದೋ ಹಳೆಯ ಟೆಕ್ನಾಲಜಿಯನ್ನು ಇಟ್ಕೊಂಡು ಅದರಲ್ಲೇ ಉತ್ಪಾದನೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದು ಕೂಡ ಕರ್ನಾಟಕದ ಬೆಳವಣಿಗೆಗೆ ಅಥವಾ ಕರ್ನಾಟಕದ ಪ್ರಗತಿಗೆ ಅಡ್ಡಿಯಾಗಿರುವ ಪ್ರಮುಖವಾದ ಅಂಶ. ದ ನೆಕ್ಸ್ಟ್ ಸ್ಕೇರ್ಸಿಟಿ ಆಫ್ ಎಲೆಕ್ಟ್ರಿಸಿಟಿ. ನಾವು ಒಂದು ಮಾಡರ್ನ್ ಯುಗವನ್ನು ಅಂದರೆ ಒಂದು ಆಧುನಿಕ ಯುಗವನ್ನು ವಿದ್ಯುತ್ ಯುಗ ಅಂತಲೇ ಕರಿಬಹುದು. ದ ಮಾಡರ್ನ್ ಎರಾ ಕ್ಯಾನ್ ಬಿ ಕಾಲ್ಡ್ ಎಲೆಕ್ಟ್ರಿಕ್ ಎರಾ ಬಿಕಾಸ್ ವಿ ಯೂಸ್ ಇಟ್ ಇನ್ ಈಚ್ ಪ್ರೊಡಕ್ಷನ್ ಆ್ಯಂಡ್ ಮಾಡರ್ನ್ ಆ್ಯಕ್ಟಿವಿಟಿ. ಪ್ರತಿಯೊಂದು ಆಧುನಿಕ ಚಟುವಟಿಕೆ, ಪ್ರತಿಯೊಂದು ಉತ್ಪಾದನಾ ಚಟುವಟಿಕೆ ವಿದ್ಯುತ್ ಇಲ್ಲದೆ ಸಾಧ್ಯನೇ ಇಲ್ಲ. ಸೊ ದೆರ್ ಇಸ್ ಅ ನೀಡ್. ನಮ್ಮಲ್ಲಿ ಸೋರ್ಸಸ್ ಇಲ್ಲ ಅಂತಲ್ಲ, ನಮ್ಮಲ್ಲಿ ಮೂಲ ಇಲ್ಲ ಅಂತಲ್ಲ, ನಮ್ಮಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಒಳ್ಳೆ ಜಲಸಂಪನ್ಮೂಲ ಇದೆ. ಜಲ ವಿದ್ಯುತ್ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ಬೋದು, ಸೋಲಾರ್ ಎನರ್ಜಿ ಉತ್ಪಾದನೆ ಮಾಡ್ಬೋದು. ಯಾವುದು ಅಂದರೆ ನಿಮಗೆ ರೆನ್ಯೂಯಬಲ್, ನಾನ್ ರೆನ್ಯೂಯಬಲ್, ಪುನರ್ ಬಳಕೆ ಮಾಡುವಂತಹ ಮತ್ತು ಪುನಃ ಬಳಕೆ ಮಾಡೋಕ್ಕಾಗದೇ ಇರುವಂತಹ ಎರಡೂ ಸೋರ್ಸಸ್ ನಮ್ಮಲ್ಲಿ ಚೆನ್ನಾಗೇ ಇದೆ. ಆದರೆ ಇವತ್ತಿಗೂ ಕೂಡ ನಾವು ಸಂಪೂರ್ಣವಾಗಿ ವಿದ್ಯುತ್ತಿನ ಬೇಡಿಕೆಯನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. 100% ವಿದ್ಯುತ್ ಬೇಡಿಕೆಯನ್ನು ಪೂರೈಕೆ ಮಾಡೋದಕ್ಕೆ ಇವತ್ತು ಕೂಡ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂತಂದರೆ
ನಮ್ಮಲ್ಲಿ ಇರುವಂತಹ ಮೂಲಗಳಲ್ಲೂ ಕೂಡ ನಾವು ಉತ್ಪಾದನೆಯೆಲ್ಲ ಸರಿಯಾಗಿ ಮಾಡದೇ ಇರುವಂಥದ್ದು. ದಟ್ ಈಸ್ ಅಂಡರ್ ಯುಟಿಲೈಸೇಷನ್ ಆಫ್ ಅವರ್ ಕೆಪಾಸಿಟಿ. ನಮ್ಮ ಸಾಮರ್ಥ್ಯವನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳ್ದೇ ಇರೋದು ವಿದ್ಯುತ್ ಕೊರತೆಗೆ ಕಾರಣ ಆಗಿದೆ. ಈವನ್ ಟುಡೇ ಓನ್ಲಿ ಬ್ಯಾಂಗ್ಳೂರ್ ಗೆಟ್ಸ್ 24 hours ಎಲೆಕ್ಟ್ರಿಸಿಟಿ. ಬೆಂಗಳೂರಿಗೆ ಮಾತ್ರ 24 ಗಂಟೆ ಪವರನ್ನು ಕೊಡ್ತಾರೆ. ನೀವು ಬೆಂಗಳೂರನ್ನ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಹೋದರೆ ಇವತ್ತು ಕೂಡ ಪವರ್ ಕಟ್ಟು ಸಾಮಾನ್ಯವಾಗಿರುತ್ತೆ. ಅದು ನೀವು ತುಂಬ ಹಿಂದುಳಿದಿರುವಂಥ ಪ್ರದೇಶಕ್ಕೆ ಹೊಟ್ಟೋದ್ರಂತೂ ಗುಲ್ಬರ್ಗ, ಬೀದರ್, ರಾಯಚೂರು, ಧಾರವಾಡ ಈ ಕಡೆ ಹಳ್ಳಿಗಳ ಕಡೆ ಹೊಟ್ಟೋದ್ರೆ, ಮೇನ್ ಸಿಟೀಸ್ ಪರವಾಗಿಲ್ಲ, ಹಳ್ಳಿಗಳ ಕಡೆ ಹೋದರೆ ಇವತ್ತಿಗೂ ಕೂಡ ಒಂದು ದಿನದಲ್ಲಿ 6 ರಿಂದ 7 ಗಂಟೆ ಅಷ್ಟು ಮಾತ್ರ ಪವರ್ ಸಿಗತ್ತೆ. ಅದಾದ ನಂತರ ಪವರ್ ಇರೋದಿಲ್ಲ. ಸೊ ಹಾಗಾಗಿ ವಿದ್ಯುತ್ನ ಕೊರತೆ ಕರ್ನಾಟಕದ ಪ್ರಗತಿಗೆ ಅಡ್ಡಿಯಾಗಿರುವಂತಹ ಪ್ರಮುಖವಾದ ಅಂಶ. ಸ್ಕೇರ್ಸಿಟಿ ಆಫ್ ಎಲೆಕ್ಟ್ರಿಸಿಟಿ ಈಸ್ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್. ಜೊತೆ ಅದಕ್ಷ ಆಡಳಿತ, inefficient administration. Inefficient administration is one of the main reasons for backwardness of Karnataka state. We find corruption, we find bribery, we find unnecessary delay, we find favoritism. There is no effective implementation of projects because ಯಾಕೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಜೆಕ್ಟ್ಸ್ ಆಗ್ತಿಲ್ಲ? ಬಿಕಾಸ್ ದಿಸ್ ನೀಡ್ಸ್ ಅನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್, ಬಟ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ದೇರ್ ಇನ್ ದ ಸ್ಟೇಟ್. ಅಂದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ನೋಡ್ತೀವಿ. ಅತಿ ಮುಖ್ಯ ಕಾರಣ ಭ್ರಷ್ಟಾಚಾರ, ಲಂಚ ಪಡೆಯುವಂಥದ್ದು, ಯಾವುದೇ ಕೆಲಸಕ್ಕೆ ಹೋದರೂ ಅನಗತ್ಯ ವಿಳಂಬವನ್ನು ಮಾಡುವಂಥದ್ದು, ಸ್ವಜನ ಪಕ್ಷಪಾತವನ್ನು ಮಾಡುವಂಥದ್ದು, ಇವೆಲ್ಲ ಕೂಡ ಒಂದು ರೀತಿ ಬೆಳವಣಿಗೆಗೆ ಮಾರಕವಾಗಿ ಪರಿಣಮಿಸುತ್ತೆ. ನಮಗೆ ಗೊತ್ತಿಲ್ದಿರಾನೆ ನಾವು ಎಷ್ಟು ಈ ಅದಕ್ಷ ಆಡಳಿತಕ್ಕೆ ಒಗ್ಗೋಗಿದ್ದೀವಿ ಅಂತಂದರೆ, ನಮ್ಮಲ್ಲಿ ಭ್ರಷ್ಟಾಚಾರ ಅನ್ನೋದು ತಪ್ಪು ಅಂತ ಅನ್ಸೋದಿಲ್ಲ, ನಮ್ಮಲ್ಲಿ ಲಂಚ ತಗೊಳ್ಳೋದು ತಪ್ಪು ಅಂತ ಅನ್ಸೋದಿಲ್ಲ, ಅನಗತ್ಯವಾಗಿ ನಾವು ಇಷ್ಟು ಸಾರಿ ಸರ್ಕಾರಿ ಕಚೇರಿಗಳನ್ನು ಹೋಗಿ ಬರ್ತಿದ್ದೀವಲ್ಲ ಇದು ತಪ್ಪಲ್ವಾ ಅಂತ ಅನ್ಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ, ಅಷ್ಟರ ಮಟ್ಟಿಗೆ ಅದಕ್ಷ ಆಡಳಿತವನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದು ಯೋಜನೆಗಳು, ಆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ದಕ್ಷ ಆಡಳಿತದ ಅಗತ್ಯ ಇರುತ್ತೆ. ಆದರೆ ದಕ್ಷ ಆಡಳಿತದ ಕೊರತೆಯಿಂದಾಗಿ ಯಾವ ಯೋಜನೆಗಳು ಕೂಡ ಪರಿಣಾಮಕಾರಿಯಾಗಿ ನಮ್ಮಲ್ಲಿ ನಾವು ಶುರು ಮಾಡೋದಕ್ಕಾಗಲಿ ಅಥವಾ ಅನುಷ್ಠಾನ ಮಾಡೋದಕ್ಕಾಗಲಿ ಸಾಧ್ಯ ಆಗ್ತಾನೇ ಇಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್. ಅಂದರೆ ಈ ಅದಕ್ಷ ಆಡಳಿತ ಇದೆಯಲ್ಲ, ಇದು ಕರ್ನಾಟಕದ ಪ್ರಗತಿಗೆ ಅಡ್ಡಿಯಾಗಿರುವಂತಹ ಒಂದು ಪ್ರಮುಖವಾದ ಅಂಶ ಆಗತ್ತೆ. ನೆಕ್ಸ್ಟು ರಿಲಿಜಿಯಸ್ ಫ್ಯಾಕ್ಟರ್ಸ್, ಧಾರ್ಮಿಕ ಅಂಶಗಳು. ಧಾರ್ಮಿಕವಾಗಿರೋದು ತಪ್ಪ ಅಂದರೆ ಧಾರ್ಮಿಕವಾಗಿರೋದು ತಪ್ಪಲ್ಲ, ಆದರೆ ಧರ್ಮದ ಹೆಸರಲ್ಲಿ ನಾವು ಆಚರಣೆ ಮಾಡುವಂತಹ ಕೆಲವೊಂದು ಸಂಪ್ರದಾಯಗಳು ಅಥವಾ ಕೆಲವೊಂದು ಮೂಢನಂಬಿಕೆಗಳು, ಬ್ಲೈಂಡ್ ಪ್ರಾಕ್ಟೀಸಸ್ಸು, ಇದು ಒಂದು ರೀತಿ ಜನರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗೋಗಿದೆ. ದ ಸ್ಟ್ರಾಂಗ್ ಬಿಲೀಫ್ ಇನ್ ಟ್ರೆಡಿಷನ್, ಸೂಪರ್ಸ್ಟಿಷನ್ಸ್, ಬ್ಲೈಂಡ್ ಪ್ರಾಕ್ಟೀಸಸ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪೀಪಲ್ಸ್ ಲೈಫ್. ದಿಸ್ ಹ್ಯಾವ್ been hindering the development of new ideas and progressive thinking. ಅಂದರೆ ನಾವು ಒಂಥರ ಹೆಂಗೆ ರೂಢಿಸ್ಕೊಂಡಿದ್ದೀವಿ ಅಂತಂದರೆ, ಸಂಪ್ರದಾಯಗಳು, ಮೂಢನಂಬಿಕೆಗಳನ್ನು ಬಲವಾಗಿ ನಂಬಿರೋದು, ಕುರುಡು ಆಚರಣೆಗಳನ್ನು ಮಾಡ್ತಾ ಇರುವಂಥದ್ದು ಜನರ ಜೀವನದ ಒಂದು ಭಾಗವಾಗೋಗಿದೆ ಇದು. ಹಾಗಾಗಿ ನಾವು ಹೊಸ ಆಲೋಚನೆಗೆ ಅಥವಾ ಪ್ರಗತಿಪರ ಚಿಂತನೆಗೆ ಯೋಚನೆ ಮಾಡೋದಿಲ್ಲ, ಅಥವಾ ಪ್ರಗತಿಪರ ಚಿಂತನೆ ಮಾಡಿದಾಗ ಇದು ನಮ್ಮ ಧರ್ಮಕ್ಕಡ್ಡ ಆಗುತ್ತೇನೋ, ಇದು ನಮ್ಮ ನಂಬಿಕೆಗೆ ವಿರುದ್ಧ ಆಗುತ್ತೇನೋ ಅಂತಲೇ ಯೋಚನೆ ಮಾಡ್ತೀವಿ ಹೊರತು ಇದರಿಂದ ದೇಶಕ್ಕೇನಾದರೂ ಅಭಿವೃದ್ಧಿ ಆಗುತ್ತಾ ಅಥವಾ ರಾಜ್ಯದ ಬೆಳವಣಿಗೆಗೆ ಸಹಾಯ ಆಗುತ್ತಾ ಅಥವಾ ಜನರ ಓವರಾಲ್ ಡೆವಲಪ್ಮೆಂಟಿಗೆ ಏನಾದರೂ ಹೆಲ್ಪ್ ಆಗುತ್ತಾ ಆ ರೀತಿ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಕೂಡ ನಾವು ಮಾಟ ಮಂತ್ರ ಮಾಡಿಸೋದು, ದ ಬ್ಲ್ಯಾಕ್ ಮ್ಯಾಜಿಕ್, ಪೀಪಲ್ ಬಿಲೀವ್ ಇನ್ ದ್ಯಾಟ್. ಎಷ್ಟು ಜನ ಮಕ್ಕಳನ್ನೇ ಬಲಿ ಕೊಡ್ತಾರೆ. ಈ ಥರದ ಮೂಢನಂಬಿಕೆಗಳು ಇವೆಲ್ಲ ಕೂಡ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ದೀಸ್ ಫ್ಯಾಕ್ಟರ್ಸ್ ಹ್ಯಾವ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಇದೊಂದು ಭಾಗ ಆಗೋಗಿದೆ. ಹಾಗಾಗಿ ಸಾಂಪ್ರದಾಯಿಕ ಅಭ್ಯಾಸಗಳಿಗೆ ಅನಗತ್ಯವಾಗಿ ಖರ್ಚು ಮಾಡೋದು, ವಿ ಸ್ಪೆಂಡ್ ಅನ್ನೆಸೆಸರಿಲಿ ಫಾರ್ ದಿ ಟ್ರೆಡಿಷನಲ್ ಪ್ರಾಕ್ಟೀಸಸ್. ಮೆನಿ ಬಿಲೀವ್ ಇನ್ ಫೇಟ್. ತುಂಬ ಜನ ವಿಧಿಯನ್ನು ನಂಬ್ತಾ ಹೋಗ್ತಾರೆ. ಏನಾದರೂ ಆಯಿತು ಅಂತಂದರೆ ವಿಧಿಯನ್ನು ನಂಬ್ತಾರೆ. ಕೆಲಸ ಸಿಕ್ಕಿಲ್ಲ, ಅಯ್ಯೋ ನಮ್ಮ ಹಣೆ ಬರ ಚೆನ್ನಾಗಿಲ್ಲ. ದಿಸ್ ಇಸ್ ನಾಟ್ ದ ವೇ. ಯು ಹ್ಯಾವ್ ಟು ಮೇಕ್ ಯುವರ್ ಎಫರ್ಟ್ಸ್. ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು.
ಇವತ್ತು ಕೂಡ ಹಣೆ ಬರವನ್ನು ನಂಬಿಕೊಂಡು ನಾವು ಜೀವನ ಮಾಡೋದು ತಪ್ಪಾಗುತ್ತೆ. ಯುವರ್ ಫ್ಯೂಚರ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ನಮ್ಮ ಜೀವನ ಅಥವಾ ನಮ್ಮ ಭವಿಷ್ಯ ನಮ್ಮ ಕೈಲಿದೆ ಅನ್ನೋದನ್ನು ನಾವು ನಂಬಬೇಕು. ಜ್ಞಾನವನ್ನು ಬೆಳೆಸ್ಕೋಬೇಕು, ಆಧುನಿಕತೆಗೆ ಒಪ್ಕೋಬೇಕು, ಬದಲಾವಣೆಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಕಂದಾಚಾರಕ್ಕೆ, ಯಾವುದೋ ಹಳೆಯ ಒಂದು ಅಭ್ಯಾಸಕ್ಕೆ ನಾವು ಜೋತಾಡ್ತಾ ಇದ್ರೆ ವಿ ಕೆನಾಟ್ ಡೆವಲಪ್ ಎಟ್ ಆಲ್. ಸೊ ರಿಲಿಜಿಯಸ್ ಫ್ಯಾಕ್ಟರ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕರ್ನಾಟಕಸ್ ಗ್ರೋತ್. ದ ನೆಕ್ಸ್ಟ್ ಇಸ್ ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಅಂಶಗಳು. ಸಾಮಾಜಿಕ ಅಂಶಗಳು ಅಂತಂದಾಗ ಟ್ರೆಡಿಷನ್ಸ್ ಇನ್ ಅವರ್ ಸೊಸೈಟಿ ಲೈಕ್ ಫೆಸ್ಟಿವಲ್, ಸೋಷಿಯಲ್ ಪ್ರಾಕ್ಟೀಸಸ್, ಮ್ಯಾರೇಜ್, ಡೌರಿ, ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಸಂಪ್ರದಾಯ ತಪ್ಪು ಅಂತ ಹೇಳೋದಿಲ್ಲ, ಅಥವಾ ಸಮಾಜದಲ್ಲಿ ಸಾಮಾಜಿಕ ಅಂಶಗಳು ತಪ್ಪು ಅಂತ ಹೇಳೋದಿಲ್ಲ. ವಿವಾಹ ಆಗಿರ್ಬೋದು, ವರದಕ್ಷಿಣೆ ಆಗಿರ್ಬೋದು, ಸಾಮಾಜಿಕ ಆಚರಣೆಗಳಾಗಿರ್ಬೋದು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದಾಗಿರ್ಬೋದು, ಇದೆಲ್ಲ ಏನಾಗ್ತಾ ಇದೆ, ಒಂದು ರೀತಿಯಲ್ಲಿ ಒಂದು ದುಂದು ವೆಚ್ಚಕ್ಕೆ ಕಾರಣ ಆಗ್ತಾ ಇದೆ, ಸಂಪನ್ಮೂಲಗಳು ಪೋಲಾಗೋದಕ್ಕೆ ಕಾರಣ ಆಗ್ತಾ ಇದೆ. ವಿ ಆರ್ ಅನ್ನೆಸೆಸರಿಲಿ ವೇಸ್ಟಿಂಗ್ ಅವರ್ ರಿಸೋರ್ಸಸ್, ವಿ ಆರ್ ಅನ್ನೆಸೆಸರಿಲಿ ಸ್ಪೆಂಡಿಂಗ್ ಮನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದಿನದ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಇದು ನಮ್ಮ ಇಡೀ ಅವ್ನ ಜೀವನ ಮಾಡಿದಂಥ ಅಷ್ಟು ಸೇವಿಂಗ್ಸನ್ನು ಒಂದು ಸತಿಗೆ ಖರ್ಚು ಮಾಡಿಬಿಡುವಂಥದ್ದು. ವರದಕ್ಷಿಣೆ ಆಚರಣೆ, ಇವೆಲ್ಲ ಕೂಡ ವಿವಾಹ ಒಳ್ಳೆಯ ಒಂದು ಸಂಪ್ರದಾಯ, ಆದರೆ ಅದನ್ನು ಧಾರ್ಮಿಕವಾಗಿ ಹೇಗೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಹೇಗೆ ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಮಾಡಬೇಕು, ದುಂದು ವೆಚ್ಚ ಮಾಡಿದಾಗೆ ಯಾರಿಗೂ ಬರ್ಡನ್ ಆಗದೆ ಇರೋ ಹಾಗೆ ಹೇಗೆ ಮಾಡೋದು, ಈ ರೀತಿ ಬೆಳವಣಿಗೆ ಮಾಡ್ಕೋಬೇಕೇ ಹೊರತು ನಾವು ಸಂಪನ್ಮೂಲ ಹಾಳು ಮಾಡೋದು, ಹಣವನ್ನು ದುಂದು ವೆಚ್ಚ ಮಾಡೋದು, ಇದನ್ನೆಲ್ಲ ಬಿಡ್ತಾ ಹೋಗಬೇಕು. ಅದೆಲ್ಲ ಇನ್ನೂ ಕೂಡ ಇದೆ. ಮತ್ತು ಈ ಬೆಳವಣಿಗೆಗಳು ಅಥವಾ ಈ ಎಲ್ಲ ಆಚರಣೆಗಳು ಕೆಲವೊಂದು ಸತಿ ನಮ್ಮ ಸಂಪನ್ಮೂಲ ಹಾಳಾಗೋದಲ್ಲದೆ ಪರಿಸರದ ವಿನಾಶಕ್ಕೆ, ಶಬ್ದ ಮಾಲಿನ್ಯ, ಅಶಾಂತಿ, ಅಸಹನೆ, ಇವೆಲ್ಲದಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಇದು ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಕುಂಠಿತ ಮಾಡ್ತಾ ಹೋಗುತ್ತೆ. ಅಂದರೆ ಸಂಪನ್ಮೂಲದ ಪೋಲಾಗುವಿಕೆಗೆ ಇದು ಕಾರಣ ಆಗ್ತಾ ಹೋಗುತ್ತೆ. ದ ಮೆನಿ ಸೋಷಿಯಲ್ ಪ್ರಾಕ್ಟೀಸಸ್ ಲೀಡ್ಸ್ ಟು ಅನ್ರೆಸ್ಟ್ ಇನ್ ಸೋಷಿಯಲ್ ಎನ್ವೈರ್ಮೆಂಟ್, it leads to impatience, and so it stunts the government growth of the state economic system and also lead to resource wastage. So it has to be avoided. ಆವಾಗ ಮಾತ್ರ ಬೆಳವಣಿಗೆ ಆಗೋದು ಸಾಧ್ಯ. ಆದರೆ ಸಾಮಾಜಿಕ ಅಂಶಗಳನ್ನು ಬಿಡೋದು ಅಷ್ಟು ಸುಲಭ ಅಲ್ಲ. ಇಟ್ ಇಸ್ ನಾಟ್ ಸೋ ಈಸಿ ಟು ಕಮ್ ಔಟ್ ಆಫ್ ದಿಸ್ ಸೋಷಿಯಲ್ ಫ್ಯಾಕ್ಟರ್ಸ್. ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಜೀವನದಲ್ಲೂ ಕೂಡ ಅಂದರೆ ನಾವು ಒಂದು ರೀತಿ ಸಂಕುಚಿತ ಮನೋಭಾವದಿಂದ ಹೊರಗೆ ಬಂದು ಒಂಚೂರು ವಿಶಾಲವಾಗಿ ಯೋಚನೆ ಮಾಡಿದರೆ ವಿ ಕ್ಯಾನ್ ಕಮ್ ಔಟ್ ಆಫ್ ದಿಸ್. ನೆಕ್ಸ್ಟ್ ಪೊಲಿಟಿಕಲ್ ಫ್ಯಾಕ್ಟರ್ಸ್, ರಾಜಕೀಯ ಅಂಶಗಳು. ರಾಜಕೀಯ ಅಂಶಗಳು ಕೂಡ ಪ್ರಮುಖವಾದ ಕಾರಣ. ಮೆನಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಕರ್ನಾಟಕಸ್ ಬ್ಯಾಕ್ವರ್ಡ್ನೆಸ್. ನೋ ಸ್ಟೇಟ್ ಆರ್ country can prosper without a strong political background. So the political background or the political factors always determines the economic nature of the country. That is ಅಂದರೆ ನಮ್ಮಲ್ಲಿ ಇದ್ದಂತಹ ಲಾಂಗ್ ಟರ್ಮ್ ಫಾರಿನ್ ರೂಲ್, ವಿದೇಶದಿಂದ ನಾವು ಆಳ್ವಿಕೆಗೆ ಒಳಪಟ್ಟಿದ್ದು, ಆಮೇಲೆ ಲ್ಯಾಕ್ ಆಫ್ ಸೆಲ್ಫ್ಲೆಸ್ ಆ್ಯಂಡ್ ವಿಷನರಿ ಲೀಡರ್ಸ್, ನಮ್ಮಲ್ಲಿ ದೂರದೃಷ್ಟಿ ಇಟ್ಕೊಂಡಿರುವಂತಹ ನಾಯಕರು ಅಥವಾ ಸ್ವಾರ್ಥ ಇಲ್ಲದೆ ಇರುವಂತಹ ನಾಯಕರು ನಾವು ನೋಡೋದು ಭಾಳ ಕಡಿಮೆ. ಪೊಲಿಟಿಕಲ್ ಸೆಲ್ಫಿಶ್ನೆಸ್, ರಾಜಕೀಯ ಸ್ವಾರ್ಥತೆ ಹೆಚ್ಚು, ಸ್ವಜನ ಪಕ್ಷಪಾತ ಜಾಸ್ತಿ, ಫೇವರಿಟಿಸಮ್ ಜಾಸ್ತಿ ನಮ್ಮಲ್ಲಿ. ವಿ ಹ್ಯಾವ್ ಫೇವರಿಟಿಸಮ್. ಪವರ್ ಲಾಂಡ್ರಿಂಗ್ ಅಂತಂದರೆ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡುವಂಥದ್ದು ಅಥವಾ ಅಧಿಕಾರಕ್ಕೋಸ್ಕರ ಅಧರ್ಮದ ದಾರಿಯನ್ನು ಹಿಡಿಯುವಂಥದ್ದು, ಅದು ಕೂಡ ಜಾಸ್ತಿ. ಡಿಟೀರಿಯರೇಟಿಂಗ್ ರಿಲೇಷನ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂತಂದರೆ ಸೆಂಟ್ರಲ್ಲಿ ಯಾವ ಪಕ್ಷ ಪವರಲ್ಲಿದೆಯೋ ಸ್ಟೇಟಲ್ಲೂ ಕೂಡ ಅದೇ ಪಕ್ಷ ಪವರಲ್ಲಿದ್ದರೆ ರಿಲೇಷನ್ಸು ಚೆನ್ನಾಗಿರುತ್ತೆ. ಕರ್ನಾಟಕಕ್ಕೆ ಯಾವಾಗಲೂ ಕೂಡ ಈಗ ಪ್ರಸ್ತುತ ಇರೋದನ್ನು ಬಿಟ್ಟರೆ ಯಾವಾಗಲೂ ಕೂಡ ಸೆಂಟ್ರಲ್ ಮತ್ತು ಸ್ಟೇಟು ಯಾವಾಗಲೂ ಅಪೋಸಿಷನ್ ಪಕ್ಷನೇ ಇರ್ತಾ ಇದ್ದಿದ್ದು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಕೂಡ ವಿ ಹ್ಯಾವ್ ನಾಟ್ ಗಾಟ್ ದಿ ಫ್ರೂಟ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ದಿ ಫ್ರೂಟ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ಬಿಕಾಸ್ ವಿ ಫೈಂಡ್ ದ್ಯಾಟ್
there is always opposition leadership in the center and state, which has always strained the relationship between the center and state. And there is a deteriorating relationships between center and state. And we see that there is political corruption, misuse of power, ಅಧಿಕಾರದ ದುರುಪಯೋಗವನ್ನು ನೋಡ್ತೀವಿ. ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಅನ್ನು ನೋಡ್ತೀವಿ. ವಿ ಸಿ ದ್ಯಾಟ್ ದೇರ್ ಆರ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್. ಅಂತರ ರಾಜ್ಯದಲ್ಲಿ ನಾವು ಡಿಸ್ಪ್ಯೂಟ್ಸ್ ಅನ್ನ ನೋಡ್ತೀವಿ. ಸೊ ಹಾಗಾಗಿ ಕರ್ನಾಟಕ ಹಿಂದುಳಿದಿರೋದಕ್ಕೆ ಅನೇಕ ರಾಜಕೀಯ ಅಂಶಗಳು ಕೂಡ ಕಾರಣ ಆಗುತ್ತೆ. ದೀರ್ಘಕಾಲೀನ ವಿದೇಶಿ ಆಳ್ವಿಕೆ ಆಗಿರ್ಬೋದು, ನಿಸ್ವಾರ್ಥ ಅಥವಾ ದೂರದೃಷ್ಟಿ ಇಲ್ಲದೆ ಇರುವಂತಹ ನಾಯಕರು ಅಥವಾ ನಾಯಕರ ಅಭಾವ ಇರ್ಬೋದು, ರಾಜಕೀಯ ಸ್ವಾರ್ಥ ಜಾಸ್ತಿ ಇರೋದು, ಸ್ವಜನ ಪಕ್ಷಪಾತ ಹೆಚ್ಚಾಗಿರುವಂಥದ್ದು, ಅಧಿಕಾರದ ಲಾಲಸೆ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧಗಳು ಹದಗೆಟ್ಟಿರುವಂಥದ್ದು, ರಾಜಕೀಯ ಭ್ರಷ್ಟಾಚಾರ, ಮತ್ತೆ ಯುವಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು, ಅಂತರರಾಜ್ಯ ವಿವಾದಗಳು ಹೆಚ್ಚಾಗ್ತಾ ಇರೋದು, ಇವೆಲ್ಲ ಕೂಡ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಗತ್ತೆ ಫಾರ್ ದಿ ಹಿಂಡ್ರೆನ್ಸ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಕರ್ನಾಟಕ ಎಕಾನಮಿ. ದೆನ್ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಎಜುಕೇಷನ್, ಜನಸಂಖ್ಯೆ ಶಿಕ್ಷಣದ ಕೊರತೆ. ಅಂದರೆ ನಮ್ಮಲ್ಲಿ ಇರುವಂತಹ ಅನೇಕ ಜನಸಂಖ್ಯೆ ಅಥವಾ ತುಂಬ ಜನ ಬಡವರು ಯಾರಿದ್ದಾರೆ ಅವ್ರಿಗೆ ಜನಸಂಖ್ಯೆಯ ಹೆಚ್ಚಳ ಅಥವಾ ತುಂಬ ಮಕ್ಕಳು ಆದಾಗ ಉಂಟಾಗುವಂತಹ ಪ್ರಾಕ್ಟಿಕಲ್ ಸಮಸ್ಯೆ ಏನು, ನೈಜವಾದ ಸಮಸ್ಯೆಗಳನ್ನು ಅವರು ಏನು ಎದುರಿಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಸೊ ವಿ ನೀಡ್ ಟು ಎಜುಕೇಟ್ ದಿಸ್ ಪೀಪಲ್. ವೈ ದೇ ಡೋಂಟ್ ಹ್ಯಾವ್ ದಿಸ್ ನಾಲೆಡ್ಜ್ ಇಸ್ ಬಿಕಾಸ್ ದೇ ಆರ್ ನಾಟ್ ಎಜುಕೇಟೆಡ್. ಒಂದು, ಅವ್ರಿಗೆ ಸಾಕ್ಷರತೆ ಇಲ್ಲ, ಶಿಕ್ಷಣ ಇಲ್ಲ, ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮನಸ್ಥಿತಿ ಬೆಳೆದಿರೋದಿಲ್ಲ. ಅವರು ತಮ್ಮ ಸಾಮಾಜಿಕ ಅಂಶಗಳಲ್ಲೇ ಗಂಡ್ಮಗು ಇಂಪಾರ್ಟೆಂಟು, ಗಂಡ್ಮಗು ಇದ್ರೇ ಈ ಥರದ ಆಲೋಚನೆಗಳು ಇನ್ನೂ ಕೂಡ ನಮ್ಮಲ್ಲಿದೆ. ಸೊ ಇವೆಲ್ಲ ಕೂಡ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಸೊ ವಿ ನೀಡ್ ಟು ಗಿವ್ ಪ್ರಾಪರ್ ಪಾಪ್ಯುಲೇಷನ್ ಎಜುಕೇಷನ್ ಟು ದಿ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಇಟ್. ಆಶಾ ಕಾರ್ಯಕರ್ತೆಯರನ್ನು ಬಳಸ್ಕೋಬೇಕು. ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು. ಹೆಚ್ಚು ಮಕ್ಕಳಾದರೆ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಸಂಸಾರ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ, ಎಲ್ಲ ಮಕ್ಕಳಿಗೂ ಒಳ್ಳೆ ಶಿಕ್ಷಣ, ಒಳ್ಳೆ ಜೀವನ ಕೊಡೋದು ಎಷ್ಟು ಕಷ್ಟ ಆಗುತ್ತೆ, ಪೌಷ್ಟಿಕಾಂಶವಾದ ಆಹಾರವನ್ನು ಒದಗಿಸೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಸೊ ಜನಸಂಖ್ಯಾ ಶಿಕ್ಷಣದ ಕೊರತೆ ಇದು ಕೂಡ ಒಂದು ಪ್ರಮುಖವಾದ ಕಾರಣ ಕರ್ನಾಟಕ ಪ್ರಗತಿಗೆ ಅಡ್ಡಿಯಾಗಿರೋದಕ್ಕೆ. ಸೊ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಎಜುಕೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಕರ್ನಾಟಕ economic growth. So though the Karnataka is a developing state and its growth rate is increasing every year, but the factors above discussed are hindering the growth of the state. ಕರ್ನಾಟಕ ರಾಜ್ಯ ಅಭಿವೃದ್ಧಿಶೀಲವಾಗಿದ್ರೂ ಸಹ ವರ್ಷದಿಂದ ವರ್ಷಕ್ಕೆ ಅದರ ಬೆಳವಣಿಗೆ ದರ ಏರಿಕೆ ಆಗ್ತಿದ್ರೂ ಸಹ ಹಲವಾರು ಮೇಲೆ ಚರ್ಚಿಸಿದಂಥ ಅಂಶಗಳು ಅದರ ಬೆಳವಣಿಗೆಗೆ ತಡೆಯನ್ನು ಒಡ್ತಾ ಇದೆ. ಸೊ ಇದನ್ನು ನಿವಾರಣೆ ಮಾಡಿದ್ರೆ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. So this is about the factors hindering the progress of the Karnataka economy. Thank you.